ಅಂದ ಮಾತ್ರಕ್ಕೆ ಅವರು ಮುಂದೆ ಜೀವನದಲ್ಲಿ ಎಲ್ಲ ಇದರಿಂದ ನಿವೃತ್ತಿ ಅಂತಿರಲಿಲ್ಲ. ಅವರ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಅಥವಾ ಹವ್ಯಾಸದಲ್ಲಿ ಕಾರ್ಯಪ್ರವೃತ್ತರಾಗುವುದಕ್ಕೆ ಅವಕಾಶ ಇದೆ. ಆದ್ದರಿಂದ ಶಿಕ್ಷಕರು ಆಗಬೇಕಾದ್ರೆ ಅದಕ್ಕೆ ಒಂದು ಪೂರ್ವ ಜನ್ಮದ ಪುಣ್ಯ ಬೇಕು, ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ. ಅದರ ಗುರುಗಳು ಅಂತ ಹೇಳ್ತೇವೆ, ಶಿಕ್ಷಕರು ಅಂತ ಹೇಳ್ತೇವೆ, ಅಧ್ಯಾಪಕರು ಅಂತ ಹೇಳ್ತೇವೆ. ಇವರು ಅಧ್ಯಯನ ಮಾಡಿ ಮಕ್ಕಳಿಗೆ ಪಾಠವನ್ನು ಮಾಡ್ತಾರೆ. ಪಾಠ ಮಾಡೋದು ಮಾತ್ರ ಅಲ್ಲ, ಅವರ ಗುಣನಡತೆ ಬೆಳೆಸುವಂಥದ್ದು, ಅವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಸವೆಸುವಂಥದ್ದು ಇದು ಎಲ್ಲ ಶಿಕ್ಷಕರು ಮಾಡುವುದು. ಹಾಗೆಯೇ ನಮಗೆ ಇಲ್ಲಿ ಇವತ್ತು ನಿವೃತ್ತರಾಗಿರುವಂಥವರು ರಾಧಾಕೃಷ್ಣ ವರ್ಮ ಅವರು, ಇಲ್ಲೇ ಹತ್ತಿರದ ಅರಮನೆ ಇದೆ, ಅಲ್ಲೇ ಇದ್ದಂಥವರು ಮತ್ತು ಶಿಕ್ಷಕ ವೃತ್ತಿಗೆ ಸೇರಿದ ಮೇಲೆ ಅವರು ಕಂಬಳಬೆಟ್ಟು ಶಾಲೆಯಲ್ಲಿ ಸುಮಾರು 25 ವರ್ಷಗಳಷ್ಟು ಕಾಲ, 29 ವರ್ಷಗಳಷ್ಟು ಕಾಲ ಅಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಈಗ ಒಂದು 5-6 ತಿಂಗಳು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಶಿಕ್ಷಕರಾಗಿ ಇರುವಂಥ ಸಮಯದಲ್ಲಿ ಮಕ್ಕಳೊಂದಿಗೆ ಕಳೆಯುವುದು, ಮಕ್ಕಳೊಂದಿಗೆ ಬೆರೆಯುವುದು, ಆಮೇಲೆ ಸಹಪಾಠಿಗಳು, ನಮ್ಮ ಸಹೋದ್ಯೋಗಿಗಳು ಅವರೊಂದಿಗೆ ಹೊಂದಾಣಿಕೆ. ಹಾಗೆ ಇತ್ತೀಚೆಗೆ ಇನ್ನು ನಮಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಡುವುದಕ್ಕೆ SDMC ಇದೆ. ಆದ್ದರಿಂದ ಅವರು ಕೂಡ ಈ ಎಲ್ಲರ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ನಡೆಸ್ತಾ ಬಂದಂಥವರು ರಾಧಾಕೃಷ್ಣ ವರ್ಮ. ಅಲ್ಲಿ ಕಂಬಳಬೆಟ್ಟಲ್ಲಿ ತುಂಬ ವರ್ಷಗಳಿದ್ದು ಕೂಡ ಒಳ್ಳೆಯ ಅಧ್ಯಾಪಕರು ಅಂತೇಳಿ ಹೆಸರನ್ನು ಗಳಿಸಿದರು. ಅವರ ಕೆಲಸಗಳನ್ನು ನಿಯತ್ತಿನಿಂದ ಮಾಡುವಂಥದ್ದು, ಬಹಳ ಶಿಸ್ತಿನ ಅಧ್ಯಾಪಕರು ತರಬೇತಿ. ಆದ್ದರಿಂದ ಅದರ ಜೊತೆಗೆ ಮಕ್ಕಳಿಗೆ ನಾಟಕ ಹೇಳಿಕೊಡೋದಾಗಲಿ ಅಥವಾ ಸಂಗೀತ ಹೇಳಿಕೊಡೋದಾಗಲಿ ಇದನ್ನೆಲ್ಲ ಮಾಡ್ತಾ ಇದ್ರು. ಇನ್ನೊಂದು ಸ್ಕೌಟ್ ಮತ್ತು ಗೈಡ್, ಇದರಲ್ಲಿ ಶಿಕ್ಷಕರಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಮಕ್ಕಳು ಸೇವೆಗೆ ಸದಾ ಸಿದ್ಧ. ಆದ್ದರಿಂದ ಮಕ್ಕಳನ್ನು ಸೇವೆಗೆ ಸದಾ ಸಿದ್ಧ ಅಂತ ಗೊಳಿಸಬೇಕಾದ್ರೆ ಅಧ್ಯಾಪಕರು ಮೊದಲು ತಯಾರಾಗಬೇಕಾಗ್ತದೆ. ಹಾಗಾಗಿ ರಾಧಾಕೃಷ್ಣ ವರ್ಮರು ಕೂಡ ಅವರ ಸಿಕ್ಕಿದ ಅವಕಾಶದ ರೀತಿಯಲ್ಲಿ ನನಗೆ ಯಾವ ರೀತಿಯಾಗಿ ಮಕ್ಕಳಿಗೆ ಇರ್ಬೋದು, ಶಾಲೆಗೆ ಇರ್ಬೋದು, ಅದಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅವರನ್ನು ನಾವು ಇವತ್ತು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಂತ ಅದು ರಾಜ್ಯ ಮಟ್ಟದಲ್ಲಿದೆ, ಅದರ ಪುತ್ತೂರು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಮ್ಮ ಶಾಂತಾ ಪುತ್ತೂರು ಅವರು ಇವರ ಒಂದು ಸಹೋದ್ಯೋಗಿಯಾಗಿದ್ದರು ಸುಮಾರು ವರ್ಷಗಳಷ್ಟು ಕಾಲ ಶಾಲೆ. ಆದ್ದರಿಂದ ಅವರ ಒಳ್ಳೆಯತನ ಮತ್ತು ಅವರು ಸಹಕಾರ ಮತ್ತು ಅವರು ಅಧ್ಯಾಪಕರಾಗಿರುವಾಗ ಒಳ್ಳೆಯ ಕೆಲಸಗಳನ್ನು ಮಾಡಿದವರು ಗುರುತಿಸಿ ಅವರನ್ನು ಗೌರವಿಸಬೇಕು ಅಂತ ಅವರು ಇಲ್ಲಿವರೆಗೆ ಬಂದಿದ್ದಾರೆ. ಜೊತೆಗೆ ನನ್ನನ್ನು ಕೂಡ ಕರ್ಕೊಂಡು ಬಂದರು. ನಾನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷ ಅಂತೇಳಿ ಅದರ ವತಿಯಿಂದ ಮಾಡುವ ಅಂತೇಳಿ ಒಂದು ಯೋಚನೆ ಮಾಡಿಕೊಂಡು ಬಂದಿದ್ದರು. ಅದು ಒಟ್ಟಿನಲ್ಲಿ ಇವತ್ತು ನಮ್ಮಿಂದ ಒಂದು ಕಿಂಚಿತ ಗೌರವವನ್ನು ಸಲ್ಲಿಸುವಂಥದ್ದು. ಇದು ಯಾರಿಗಾದರೂ ಒಂದು ಕೃತಜ್ಞತೆ ಸಲ್ಲಿಸುವುದು ಅಥವಾ ಗುರುವಿಗೆ ಗೌರವವನ್ನು ಸಲ್ಲಿಸುವುದು, ವಂದನೆ ಮಾಡುವಂಥದ್ದು ಶಿಷ್ಯರು ಮಾತ್ರ ಅಲ್ಲ, ಸಮಾಜದ ಕೂಡ ಕರ್ತವ್ಯ. ಆದ್ದರಿಂದ ಆ ದೃಷ್ಟಿಯಲ್ಲಿ ಅಧ್ಯಾಪಕರು ಮತ್ತು ಶಾಂತಾಪುತ್ರ ಅವರ ಒಳ್ಳೆಯ ಮನಸ್ಸು, ಯಾಕೆಂತೇಳಿ ಅವರು ಮರೆಯಲಿಲ್ಲ. 10 ವರ್ಷಗಳಷ್ಟು ಕಾಲ ಇಲ್ಲದೆ ಸಾಮಾನ್ಯವಾಗಿ ಉದ್ಯೋಗಿ ಟೀಚರಾಗಿ ಎಲ್ಲ ಕಡೆ ಹೋಗ್ತಾರೆ, ಅವರು ಇರ್ತಾರೆ, ಮತ್ತು ಇನ್ನೊಂದು ಕಡೆ ಹೋಗ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಆದರೆ ಅಲ್ಲಿ ಇರುವಂತಹ ಆ ಒಂದು ಹಲವಾರು ವರ್ಷಗಳಷ್ಟು ಕಾಲ ಅವರು ಅಲ್ಲಿ ಕೆಲಸ ಮಾಡಿದ್ರಿಂದ ಹೊಂದಾಣಿಕೆಯಿಂದ ಆ ಶಾಲೆಯನ್ನು ಮುನ್ನಡೆಸಿದ್ರು. ಅಲ್ಲಿದ್ದ ನೂರಾರು ವಿದ್ಯಾರ್ಥಿಗಳ ಆರಂಭದಲ್ಲಿ ಇದ್ದರು. ಅಂತ ದೊಡ್ಡ ಶಾಲೆಯಲ್ಲಿ ಅವರಿಗೂ ಶಿಕ್ಷಕರಾಗಿರುವುದರಿಂದ ಆ ಒಂದು ನೆನಪಿನೊಂದಿಗೆ ಇವತ್ತು ಈ ಒಂದು ನಿವೃತ್ತಿಯಾಗುವಂಥ ಸಂದರ್ಭದಲ್ಲಿ ಅವರಿಗೂ ಇನ್ನು ಸ್ವಲ್ಪ ಸಮಯ ಇದೆ. ಆದ್ದರಿಂದ ಅವರಿಗೆ 2-3 ವರ್ಷಗಳಿದೆ ನಿವೃತ್ತಿಯಾಗಲಿಕ್ಕೆ. ಆದ್ದರಿಂದ ಹಿರಿಯ ಅಧ್ಯಾಪಕರಾಗಿರುವಂತಹ ಇವರನ್ನು ಗೌರವಿಸಬೇಕು ಅಂತ ಅವರ ಇಚ್ಛೆಯಂತೆ ನಾವು ಅವರನ್ನು ಅಭಿನಂದಿಸ್ತೇವೆ. ಮತ್ತು ಅವರ ಮುಂದಿನ ಜೀವನ ಅದು ಆಯುಷ್ಯ, ಆರೋಗ್ಯ ಎಲ್ಲವನ್ನು ಆ ಭಗವಂತ ಕರುಣಿಸಿ ಮನೆಯಲ್ಲಿ ಇರುವಂತಹ ಅವರ ಪತ್ನಿ ಮತ್ತು ಮಕ್ಕಳು, ಪತ್ನಿ ಅವರು ಒಂದಿಗೆ ವಾಸ್ತವವಾಗಿದ್ದ ಶ್ರೀಮತಿ ವರಲಕ್ಷ್ಮಿ ಅಂತ, ಆದ್ದರಿಂದ ಅವರ ಮನೆಯ ಲಕ್ಷ್ಮಿ ಆಗಿದ್ದಾರೆ.
ಆದ್ರಿಂದ ಆ ಮನೆಯ ವರಲಕ್ಷ್ಮಿಯವರ ಜೊತೆಗೆ ಅವರಿಬ್ಬರ ಪುತ್ರಿಯರು ಕೂಡ ಇದ್ದಾರೆ. ಒಬ್ಬರಿಗೆ ಮದುವೆಯಾಗಿದೆ, ಇಬ್ಬರಿಗೂ ಮದುವೆಯಾಗಿದೆ. ಆದ್ರಿಂದ ಸುಖಿ ಸಂಸಾರ ಮೊಮ್ಮಕ್ಕಳೊಂದಿಗೆ ಇದ್ದಾರೆ. ಆದ್ರಿಂದ ಅವರ ಮುಂದಿನ ಜೀವನ ಒಳ್ಳೆಯ ಸಂತೋಷದಾಯಕವಾಗಿದೆ. ಇಲ್ಲಿ ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಕನ್ನಡ ಸಾಹಿತ್ಯ ವೇದಿಕೆಯ ಪರವಾಗಿ ಡಾಕ್ಟರ್ ಶಾಂತಾ ಪುತ್ತೂರು ಅವರ ಪರವಾಗಿ ನಾನು ಅಭಿನಂದನೆ ನಿಮಗೆ ನನ್ನ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಕೋರಿ ನಿಮ್ಮ ಆಶೀರ್ವಾದ ನಮ್ಮ ಮಕ್ಕಳಲ್ಲಿ ಇರಲಿ ಎಂದು ಹೇಳ್ತಾ ನಿಮ್ಮ ಸೇವೆಯನ್ನು ನಾವು ಗುರುತಿಸಿದ್ದೇವೆ. ನಿಮಗೆ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ STMC ಅಧ್ಯಕ್ಷರೇ ಮತ್ತು ಶಿಕ್ಷಕರೇ, ಶಿಕ್ಷಕ ವರ್ಗದವರೇ, ಹಾಗೆ ಎಲ್ಲ ಪುಟಾಣಿಗಳೇ, ಎಲ್ಲರೂ ಕೂಡ ಪ್ರೀತಿಪೂರ್ವಕ ನಮನಗಳು. ಹಲವಾರು ವರ್ಷಗಳ ಕಾಲ ರಾಧಾಕೃಷ್ಣ ಬ್ರಹ್ಮ ಅವರ ಜೊತೆಗೆ ಸೇವೆ ಮಾಡಿದ್ದೇನೆ ಅನ್ನುವಂಥ ಹೆಮ್ಮೆ ನನಗೆ ಉಂಟು. ಯಾಕಂತ ಹೇಳಿದ್ರೆ ಅವರ ಜೀವನದಲ್ಲಿ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡವರು, ಸಂಯಮದಿಂದ ಹಿಡಿದು ಪ್ರಾಮಾಣಿಕತೆಗೆ ಹೆಸರುವಾಸಿಯಾದ ಒಂದು ಪ್ರಾಮಾಣಿಕ ಶಿಕ್ಷಕರು ಅಂತ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಅವಿರತ ಶ್ರಮಿಸಿದವರು. ನಾಟಕ ಇರಲಿ, ಪ್ರತಿಭಾ ಕಾರಂಜಿಗೆ ಕರ್ಕೊಂಡು ಹೋಗುವುದಿರಲಿ, ವಾರ್ಷಿಕೋತ್ಸವ ಅಂದರೆ ಆವಾಗ ರಾತ್ರಿ ಇಡೀ ಇರುವಂಥದ್ದು. ಅದಕ್ಕೆ ಅವರು ನಿರಂತರವಾಗಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ರು. ಎಲ್ಲ ಒಂದು ನಮ್ಮಿಂದ ಆದಂಥ ಎಲ್ಲ ಒಂದು ಸೇವೆಯನ್ನು ಅವರು ಶಾಲೆಯಲ್ಲಿ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಆಯುರಾರೋಗ್ಯ ಐಶ್ವರ್ಯ ಭಗವಂತ ನೀಡಲಿ, ಅವರ ಜೀವನ ಸುಗಮವಾಗಿ ಸಾಗಲಿ, ಅವರಿಗೂ ಅವರ ಕುಟುಂಬಕ್ಕೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸರ್, ನಮಗೆ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ. ಸ್ವೀಕರಿಸಿ ತಮ್ಮಲ್ಲಿ ಕೊಡ್ತಾ ಇದ್ದೇವೆ. ಜೊತೆಗೆ ಈ ಒಂದು ಶಾಲೆಯಲ್ಲಿ ಈ ದಿನ ಇಷ್ಟು ಮಕ್ಕಳೆದುರಿಗೆ, STMC ಅವರ ಎದುರಿಗೆ, ಎಲ್ಲರ ಎದುರಿಗೆ ಸನ್ಮಾನಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ಸಂಬಂಧಿಸಿದ STMC ಅಧ್ಯಕ್ಷರು ಮತ್ತು ಶಿಕ್ಷಕರು, ಶಿಕ್ಷಕರವರಿಗೆ ಎಲ್ಲರಿಗೂ ಕೂಡ